ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅವರು ಜೈಲ್ ಪಾಲಾಗಿದ್ದಾರೆ. ಅದರ ನಡುವೆ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಈ ಬಾಸ್ ಸಿನಿಮಾ ಅನ್ನುವಂಥದ್ದು ಏನಿದೆ, ಆ ಬಾಸ್ ಸಿನಿಮಾ ಬಿಡುಗಡೆ ತಡೆ ಕೋರಿ ವಿಜಯಲಕ್ಷ್ಮಿ ದರ್ಶನ್ ಅವರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಹೈಕೋರ್ಟ್ನಲ್ಲಿ 4 ಗಂಟೆಗಳಿಗೂ ಅಧಿಕ ಕಾಲ ಸುದೀರ್ಘ ವಿಚಾರಣೆಯನ್ನ ಮಾಡಲಾಗಿದೆ. ನಟ ದರ್ಶನ್ ಹಾಗೂ ಅವರ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಸಲ್ಲಿಸಿರುವಂತಹ ಬಾಸ್ ಚಿತ್ರದ ಬಿಡುಗಡೆಗೆ ತಡೆ ಕೋರಿ ಸಲ್ಲಿಸಿರುವಂತಹ ಮೇಲ್ಮನವಿ ಅರ್ಜಿಯ ವಿಚಾರಣೆ ಕರ್ನಾಟಕ ಹೈಕೋರ್ಟ್ನಲ್ಲಿ 4 ಗಂಟೆಗಳಿಗೂ ಹೆಚ್ಚು ಕಾಲ ಸುದೀರ್ಘವಾಗಿ ನಡೆದಿದೆ. ದರ್ಶನ್ ವಿಜಯಲಕ್ಷ್ಮಿ ಪರ ಹಿರಿಯ ವಕೀಲ ಶ್ಯಾಮಸುಂದರ್ ಹಾಗೆಯೇ ಬಾಸ್ ಚಿತ್ರದ ಪರ ವಕೀಲರಾಗಿರುವಂತಹ ವಿವೇಕ್ ಸುಬ್ಬಾರೆಡ್ಡಿ ವಾದ ಪ್ರತಿವಾದವನ್ನ ಮಂಡಿಸಿದ್ದಾರೆ. ಕನ್ನಡ ನಟ ದರ್ಶನ್ ಅವರ ಜೀವನ ಮತ್ತು ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣವನ್ನ ಆಧರಿಸಿದೆ ಎನ್ನಲಾದಂತಹ ಬಾಸ್ ಚಿತ್ರದ ಬಿಡುಗಡೆಗೆ ತಡೆ ಕೋರಿ ವಿಜಯಲಕ್ಷ್ಮಿ ದರ್ಶನ್ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ವಿಜಯಲಕ್ಷ್ಮಿ ದರ್ಶನ್ ಸಲ್ಲಿಸಿರುವಂತಹ ಮೇಲ್ಮನವಿ ಅರ್ಜಿಯ ವಿಚಾರಣೆ ಇವತ್ತು ಕರ್ನಾಟಕ ಹೈಕೋರ್ಟ್ನಲ್ಲಿ ಸುದೀರ್ಘವಾಗಿ ನಡೆದಿದೆ. ಸುಮಾರು 4 ಗಂಟೆಗಳಿಗೂ ಹೆಚ್ಚು ಕಾಲ ನಡೆದಂತಹ ವಾದ ಪ್ರತಿವಾದದ ವೇಳೆ ಉಭಯ ಪಕ್ಷಗಳ ವಕೀಲರು ತಮ್ಮ ವಾದಗಳನ್ನು ನ್ಯಾಯಾಲಯದ ಮುಂದೆ ಮಂಡಿಸಿದ್ದಾರೆ. ವಿಚಾರಣೆ ಪೂರ್ಣಗೊಳ್ಳದ ಹಿನ್ನೆಲೆಯಲ್ಲಿ ಪ್ರಕರಣದ ಮುಂದಿನ ವಿಚಾರಣೆಯನ್ನ ನ್ಯಾಯಾಲಯ ನಿನ್ನೆ ಕಂಪ್ಲೀಟ್ ಮಾಡಲಾಗಿದೆ. ಬೆಳಗ್ಗೆಯಿಂದಲೇ ಆರಂಭವಾದಂತಹ ವಾದ ಅಪೀಲುದಾರರಾದಂತಹ ನಟ ದರ್ಶನ್ ಹಾಗೂ ಅವರ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಪರವಾಗಿ ಹಿರಿಯ ವಕೀಲ ಶ್ಯಾಮಸುಂದರ್ ಅವರು ಬೆಳಗ್ಗೆ ಸುಮಾರು 11:35ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಸುದೀರ್ಘವಾಗಿ ತಮ್ಮ ವಾದವನ್ನು ಮಂಡಿಸಿದ್ದಾರೆ. ಬಾಸ್ ಚಿತ್ರದ ಬಿಡುಗಡೆ ತಡೆಗೆ ಸಂಬಂಧಿಸಿದಂತಹ ಕಾನೂನು ಅಂಶಗಳು, ವೈಯಕ್ತಿಕ ಹಕ್ಕುಗಳು ಹಾಗೆ ಮೇಲ್ಮನವಿಯ ಪ್ರಮುಖ ವಿಚಾರಗಳನ್ನು ವಕೀಲರು ನ್ಯಾಯಾಲಯದ ಗಮನಕ್ಕೆ ತಂದಿದ್ದಾರೆ. ಬಾಸ್ ಚಿತ್ರದ ಪರವಾಗಿ ವಾದ, ಆನಂತರ ಬಾಸ್ ಚಿತ್ರದ ಪರವಾಗಿ ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷ ವಿವೇಕ್ ಸುಬ್ಬಾರೆಡ್ಡಿ ಅವರು ನಿರ್ಮಾಪಕ, ನಿರ್ದೇಶಕ ಹಾಗೂ ನಾಯಕ ನಟರ ಪರವಾಗಿ ಮಧ್ಯಾಹ್ನ 1 ಗಂಟೆಯಿಂದ 1:30ವರೆಗೂ ವಾದವನ್ನು ಮಂಡಿಸಿದ್ದಾರೆ. ಊಟದ ವಿರಾಮದ ಬಳಿಕವೂ ಅವರು ಮತ್ತೆ ನ್ಯಾಯಾಲಯದ ಮುಂದೆ ಹಾಜರಾಗಿ ಸುಮಾರು 2:50ರಿಂದ ಸಂಜೆ 4 ಗಂಟೆಯವರೆಗೂ ತಮ್ಮ ವಾದವನ್ನು ಮುಂದುವರಿಸಿದ್ದಾರೆ. ಕತೆ ಹಾಗೂ ಕಾನೂನು ಅಂಶಗಳ ಕುರಿತು ವಿವರಣೆ. ಬಾಸ್ ಚಿತ್ರದ ಪರ ವಾದವನ್ನು ಮಂಡಿಸಿದಂತಹ ವಿವೇಕ್ ಸುಬ್ಬಾರೆಡ್ಡಿ ಚಿತ್ರದ ಕಥಾವಸ್ತು, ಕಾನೂನು ಅಂಶಗಳು ಹಾಗೂ ಪ್ರಕರಣಕ್ಕೆ ಸಂಬಂಧಿಸಿದಂತಹ ವಿವಿಧ ವಿಷಯಗಳನ್ನು ಉದ್ದೇಶಿಸಿ ನ್ಯಾಯಾಲಯದ ಗಮನವನ್ನು ಸೆಳೆದಿದ್ದಾರೆ. ಒಟ್ಟು ಬಾಸ್ ಚಿತ್ರದ ಬಿಡುಗಡೆಗೆ ತಡೆ ವಿಧಿಸುವ ಅಗತ್ಯವಿಲ್ಲ ಎಂಬ ನಿಲುವನ್ನು ವಿವೇಕ್ ಸುಬ್ಬಾರೆಡ್ಡಿ ಅವರು ಸಮರ್ಥಿಸಿಕೊಂಡಿದ್ದಾರೆ. ಮತ್ತೊಂದು ಕಡೆ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಪರ ವಕೀಲರು ಬಾಸ್ ಚಿತ್ರದ ಬಿಡುಗಡೆಯಿಂದ ತಮ್ಮ ಕಕ್ಷಿದಾರರ ಹಕ್ಕುಗಳಿಗೆ ಧಕ್ಕೆಯಾಗುವ ಸಾಧ್ಯತೆ ಇದೆ ಅಂತ ವಾದಿಸಿದ್ದಾರೆ. ವಿಚಾರಣೆ ಮುಂದೂಡಲಾಗಿದೆ. ಉಭಯ ಪಕ್ಷಗಳ ವಾದಗಳು ಸಂಪೂರ್ಣವಾಗಿ ಮುಕ್ತಾಯಗೊಂಡಿಲ್ಲ. ಅದರ ಕಾರಣ ಕರ್ನಾಟಕ ಹೈಕೋರ್ಟ್ ಪ್ರಕರಣದ ವಿಚಾರಣೆಯನ್ನ ಮುಂದೂಡಲಾಗಿದೆ. ಆ ಚಿತ್ರದ ಇನ್ನೇನಾದರೂ ಮುಂದುವರೆದರೂ ಕೂಡ ಬಾಸ್ ಚಿತ್ರದ ಪರ ವಾದ ಪ್ರತಿವಾದ ಮುಂದುವರಿಯುತ್ತೆ. ಅದ್ರ ಬಳಿಕ ನ್ಯಾಯಾಲಯ ಯಾರ ಪರವಾಗಿ ತೀರ್ಪು ನೀಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅಂದರೆ ಬಾಸ್ ಭವಿಷ್ಯ ಮುಂದೆ ನಿರ್ಧಾರ ಆಗುತ್ತೆ. ಈಗೇನಂದ್ರೆ ಕಂಪ್ಲೀಟ್ ಆಗಿ ದರ್ಶನ್ ಅವರ ಜೀವನ ಆಧಾರಿತ ಸಿನಿಮಾ ಬಾಸ್ ಆಗಿದ್ದು, ಈಗ ರೇಣುಕಾ ಸ್ವಾಮಿ ಕೊಲೆ ಕೇಸ್ ಏನಿದೆ ಅದು ಕೂಡ ಇನ್ಕ್ಲೂಡ್ ಆಗಿರೋದ್ರಿಂದ ವಿಜಯಲಕ್ಷ್ಮಿ ಅವರು ಈ ಸಿನಿಮಾವನ್ನ ರಿಲೀಸ್ ಮಾಡಬಾರ್ದು ಅಂತ ಒಂದು ಅಡ್ವೊಕೇಟ್ ಅನ್ನ ಇಟ್ಟಿದ್ದಾರೆ. ಸೊ ಆಪೋಸಿಟ್ ಅವರು ಕೂಡ ಈ ಸಿನಿಮಾದಲ್ಲಿ ಅಂತದ್ದೇನಿಲ್ಲ, ಇದು ನಾರ್ಮಲ್ ಆಗಿದೆ ಸಿನಿಮಾ ಅಂತ ಹೇಳ್ಬಿಟ್ಟು ಆಪೋಸಿಟ್ ಅವರು ಕೂಡ ವಾದಗಳನ್ನ ಮಾಡ್ತಿದ್ದಾರೆ. ಕಾದ್ ನೋಡ್ಬೇಕು ಈ ಸಿನಿಮಾ ರಿಲೀಸ್ ಆಗೋದಕ್ಕೆ ಕೋರ್ಟ್ ಅನುಮತಿ ಕೊಡುತ್ತಾ ಅಥವಾ ಈ ಸಿನಿಮಾ ರಿಲೀಸ್ ಆಗಬಾರ್ದು ಅಂತ ಏನಾದರೂ ಸ್ಟಾಪ್ ಮಾಡುತ್ತಾ, ಕಾದ್ ನೋಡ್ಬೇಕು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.